ನಮಸ್ಕಾರ ಸ್ನೇಹಿತರೆ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5ನೇದು ರಿಪೋರ್ಟ್ 5 ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ವೆರಿ ಇಂಪಾರ್ಟೆಂಟ್ ಸರ್. ಅಪ್ಕಮಿಂಗ್ KPSC ಎಕ್ಸಾಮ್ ಆಗಿರ್ಬೋದು, ಯಾ KS ಮೇನ್ಸ್ ಅದರಲ್ಲಿ, ಹಾಗೆ ನಿಮ್ಗೆ ಗ್ರೂಪ್ ಬಿ ಎಕ್ಸಾಮ್ಸ್ GK ಪೇಪರ್ ಇದೆ, ಗ್ರೂಪ್ ಸಿ ಎಕ್ಸಾಮ್ಸ್ ಇದೆ, ಓಕೆ GK ಪೇಪರ್ ಇದೆ. GK ಅಂತಲ್ಲ, ಸ್ಪೆಸಿಫಿಕ್ ಪೇಪರ್ ಅಲ್ಲೂ ಕೇಳ್ತಾನೆ, ನಿರ್ದಿಷ್ಟ ಪತ್ರಿಕೆಯಲ್ಲಿ. ಈಗ ಮೊನ್ನೆ ನೋಡಿ ಗ್ರೂಪ್ ಬಿ ಎಕ್ಸಾಮ್ ಸ್ಪೆಸಿಫಿಕ್ ಪೇಪರ್ ಅಲ್ಲಿ ಕೇಳಿದ್ದ. ನಾನು ಹೇಳ್ತೀನಿ ನಿಮ್ಗೆ ಹೆಂಗ್ ಕೇಳ್ತಾನೆ, ಯಾಕೆ ಸುದ್ದಿಯಲ್ಲಿದೆ ಅಂತ. ಮತ್ತೆ KPSC ಅವನು ಲಾಸ್ಟ್ 2-3 ಇಯರ್ಸ್ ನೋಡಿ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4 ಬಗ್ಗೆ ಕೇಳ್ತಾ ಇದೆ, 5 ಬಂದ್ಮೇಲೆ 5 ಬಗ್ಗೆ ಕೇಳ್ತಾ ಇದ್ದಾನೆ. ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಬರುತ್ತೆ. ಸೊ ಮೇನ್ಸ್ ಅಲ್ಲಿ ನೀವು KS ಮೇನ್ಸ್ ಅಲ್ಲಿ ಮುಖ್ಯ ಪರೀಕ್ಷೆಯಲ್ಲಿ ನೀವು ಇದನ್ನ ಅಂಕಿಅಂಶಗಳನ್ನ ಯೂಸ್ ಮಾಡ್ಕೋಬಹುದು, ಮುಖ್ಯ ಪರೀಕ್ಷೆ KS ದು. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇದು ಸುದ್ದಿಯಲ್ಲೂ ಕೂಡ ಇತ್ತು, ಬನ್ನಿ ನೋಡೋಣ. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಏನಿದೆ, ಇದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಕರಿತೀವಿ. ಇದು ಕುಟುಂಬ ಅಂದ ತಕ್ಷಣ ಎಸ್ಪೆಷಲಿ ಫರ್ಟಿಲಿಟಿ ರೇಟ್, ಫಲವತ್ತತೆಯ ದರ ಅಂತ ಕರಿತೀವಿ. ಫರ್ಟಿಲಿಟಿ ರೇಟ್ ಓಕೆ ಆಗಿರ್ಬೋದು, ಅಥವಾ ಇಲ್ಲಿ ನೋಡಿ ಇಲ್ಲಿದೆ ಉದ್ದೇಶ ಏನು ಅಂತ. ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಲ್ಲಿ ಏನೇನಿದೆ, ಎಸ್ಪೆಷಲಿ ಭಾರತದ ಕುಟುಂಬದಲ್ಲಿ ಏನೇನೋ ಅಂಕಿಅಂಶಗಳು ನಾವು ಕಲೆಕ್ಟ್ ಮಾಡಬಹುದು. ಫರ್ಟಿಲಿಟಿ ರೇಟ್ ಆಗಿರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್ ಆಗಿರ್ಬೋದು, ಮಾರ್ಟಾಲಿಟಿ ರೇಟ್ ಮರಣಗಳ ಒಂದು ಪ್ರಮಾಣ, ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ, ಇವೆಲ್ಲ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಕ್ಕಂಥದ್ದು. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಗೌರ್ಮೆಂಟ್ ಸರ್ವೆ. ಯಾಕೆ ಗೌರ್ಮೆಂಟ್ ಸರ್ವೆ ಅಂತೀವಿ? ಇದನ್ನ ಯಾರು ಮಾಡ್ತಾರೆ? ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸಮೀಕ್ಷೆ ಮಾಡುತ್ತೆ. ಇದ್ರ ಜೊತೆಗೆ ನಮ್ಗೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ ಅಂತಕ್ಕಂಥದ್ದು ಏನಿದೆ ಮುಂಬೈಲಿದೆ, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಪಾಪ್ಯುಲೇಷನ್ ಸೈನ್ಸ್ ಮುಂಬೈಲಿದೆ. ಓಕೆ, ಈ ಮುಂಬೈಲಿ ಇರ್ತಕ್ಕಂಥ ಈ ಸಂಸ್ಥೆ ನೋಡಲ್ ಏಜೆನ್ಸಿ ಆಗಿ ಕಾರ್ಯನಿರ್ವಹಿಸುತ್ತೆ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳುವಂತ ಪಾಯಿಂಟ್ಸ್ಗಳು. ಓಕೆ, ಇದಕ್ಕೆ ಫಂಡ್ ಹೆಂಗ್ ಬರುತ್ತೆ? ಇದಕ್ಕೆ ಈ ಒಂದು ಕಂಪ್ಲೀಟ್ ಈ ಸರ್ವೆ ಮಾಡಬೇಕು ಅಂದಾಗ ಫಂಡ್ ಎಲ್ಲಿ ಸಿಗುತ್ತೆ ಅಂದ್ರೆ, ನಮ್ಮ ಯುನೈಟೆಡ್ ನೇಷನ್ ಚಿಲ್ಡ್ರನ್ಸ್ ಫಂಡ್ ಇಂದ, ಜೊತೆಗೆ ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, ಓಕೆ, ಯುನೈಟೆಡ್ ಸ್ಟೇಟ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್, ಯುನೈಟೆಡ್ ನೇಷನ್ ಚಿಲ್ಡ್ರನ್ ಫಂಡ್ಸ್ ಇಂದ ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಗೆ, ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ದುಡ್ಡು ಬರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಫೈನ್ ಸರ್, ಇದ್ರಲ್ಲಿ ಏನ್ ಮಾಡ್ತಾರೆ ಸರ್? ಇದ್ರಲ್ಲಿ ಏನ್ ಮಾಡ್ತಾರೆ? ಏನ್ ಫ್ಯಾಮಿಲಿ ಹೆಲ್ತ್ ಸರ್ವೆನ ನಿಮ್ಗೆ ಹೇಳಿದೆ. ಇಲ್ಲಿ ನಾನು ನಿಮ್ಗೆ ಫರ್ಟಿಲಿಟಿ, ಕುಟುಂಬ ಯೋಜನೆ, ಮರಣ, ತಾಯಿ ಮಕ್ಕಳ ಆರೋಗ್ಯದ ಕುರಿತು ಒಂದು ವಿಶ್ವಾಸದ ನವೀಕೃತ ಮಾಹಿತಿನ ಸಂಗ್ರಹಿಸುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಉದ್ದೇಶ ಇಂಗ್ಲಿಷ್ ಅಲ್ಲಿ ನಾವು ನೋಡೋದಾದ್ರೆ ಫರ್ಟಿಲಿಟಿ ರೇಟ್, ಮೆಟರ್ನಲ್ ಚೈಲ್ಡ್ ಹೆಲ್ತ್, ರಿಪ್ರೊಡಕ್ಟಿವ್ ಹೆಂಗಿದೆ ಹೆಲ್ತ್, ನ್ಯೂಟ್ರಿಷನ್ ಲೆವೆಲ್, ಓಕೆ ವೆರಿ ಅನಿಮಿಯಾ ಏನಾರಾಗಿದೆಯಾ ಮಕ್ಕಳುಗಳಲ್ಲಿ, ನ್ಯೂಟ್ರಿಷನ್ ಹೆಂಗಿದೆ, ಇನ್ಫ್ಯಾಂಟ್ ಅಂಡ್ ಚೈಲ್ಡ್ ಮಾರ್ಟಾಲಿಟಿ, ಓಕೆ ವೆರಿ ಇಂಪಾರ್ಟೆಂಟ್ ಸರ್. ಇದು ಇನ್ಫ್ಯಾಂಟ್ ಅಂಡ್ ಚೈಲ್ಡ್ ಮಾರ್ಟಾಲಿಟಿ, ಅಂಡರ್ 5 ಮಾರ್ಟಾಲಿಟಿ ರೇಟ್ ಅಂತ ಬರುತ್ತೆ. ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ, ಡಿಸಬಿಲಿಟಿ ಬಗ್ಗೆ, ಓಕೆ ಈ ಡಿಸಬಿಲಿಟಿ ಅಂತಂದ್ರೆ ಅಂಗವಿಕಲ, ಅದೇ ಸುದ್ದಿಯಲ್ಲಿ ಇದೆ ಈಗ. ಇದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಇನ್ಕ್ಲೂಡ್ ಮಾಡಿರತಕ್ಕಂಥದ್ದು. ಈಗ 6ನೇದು ಬರ್ತಾ ಇದೆ, ಇನ್ನು ರಿಪೋರ್ಟ್ ಬಂದಿಲ್ಲ ಅದು. ಅದ್ರಲ್ಲಿ ಇದನ್ನ ಕೈ ಬಿಟ್ಟಿದ್ದಾರೆ, ಅದೇ ಸುದ್ದಿಯಲ್ಲಿ ಇದ್ದಿದ್ದು. ನಾನು ಹೇಳ್ತೀನಿ ಏನಕ್ಕೆ ಅಂತ. ಫಸ್ಟ್ ನಾವು ಈಗ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ನೇದು ರಿಪೋರ್ಟ್ ಅಲ್ಲಿ ನಾನು ಮಾಡ್ತಾ ಇರೋದು. ದಿಸ್ ಇಸ್ ಲೇಟೆಸ್ಟ್ ರಿಪೋರ್ಟ್ ಅಟ್ ಪ್ರೆಸೆಂಟ್ ಇರೋದು. 6 ಇನ್ನೂ ಬಿಟ್ಟಿಲ್ಲ. ಹಾಗಾದ್ರೆ ಈ 5 ರಿಪೋರ್ಟ್ ಯಾವಾಗ ಮಾಡಿದ್ರು? ನೀವು ನೋಡ್ತಾ ಬಂದ್ರೆ 92-93ರಲ್ಲಿ ಮೊದಲ ಸಮೀಕ್ಷೆ ನಡೆಯುತ್ತೆ ಸ್ನೇಹಿತರೆ. ಓಕೆ, ಮಕ್ಕಳು ಮತ್ತು ಮಹಿಳೆಯರಿಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾರೆ. ನೋಡಿ ಇದು ನೋಡ್ತಾ ಇದ್ರೆ ಗ್ಯಾಪ್ ನೋಡಿ, ಸೆಕೆಂಡ್ ಸಮೀಕ್ಷೆ 98-99ರಲ್ಲಿ ರಿಲೀಸ್ ಆಗೋದು. ಅಂದ್ರೆ ಆಲ್ಮೋಸ್ಟ್ ಒಂದು 4-5 ವರ್ಷದ ಗ್ಯಾಪ್. ಅಂದ್ರೆ 5 ವರ್ಷಕ್ಕೊಂದ್ಸಲ ಈ ಸರ್ವೆ ವರ್ಷಗಳ ಕಾಲ ನಡೆಸಿ ಬಿಡುಗಡೆ ಮಾಡ್ತಕ್ಕಂಥದ್ದು. ಅಂದ್ರೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ, ಅಪ್ರಾಕ್ಸಿಮೇಟ್ಲಿ 5 ಇಯರ್ಸ್. ಓಕೆ, 3ನೇ ಸಮೀಕ್ಷೆ ನಮ್ಗೆ 2005 ಮತ್ತು 6ರಲ್ಲಿ ಆಗುತ್ತೆ. 4ನೇದು 2014-15ರಲ್ಲಿ ಆಗುತ್ತೆ. 5ನೇ ಸಮೀಕ್ಷೆ ನಮಗೆ 2019-21ರಲ್ಲಿ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಈ 5ನೇ ಸಮೀಕ್ಷೆ ಇದೆಯಲ್ಲ ಸ್ನೇಹಿತರೆ, ಇದು ಈ ಒಂದು 5ನೇ ಸಮೀಕ್ಷೆ ನಮಗೆ ಡಿಸಬಿಲಿಟಿ ಕೂಡ ಇನ್ಕ್ಲೂಡ್ ಮಾಡಿರ್ತಾರೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಇನ್ 5th ಸಮೀಕ್ಷೆ. ನಾನು ಹೇಳ್ತೀನಿ, ಅದ್ರ ಬಗ್ಗೆನೂ ಕೂಡ ಹೇಳ್ತೇನೆ. 6th ಸಮೀಕ್ಷೆ ಈಗ ನಡೀತಾ ಇದೆ. ಈಗ ಏನ್ ಸುದ್ದಿಯಲ್ಲಿತ್ತು ಅಂದ್ರೆ, ಈ 6ನೇ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನ್ ಸಮೀಕ್ಷೆ ನಡೀತಾ ಇದೆ, ನಮ್ಮ ಕರ್ನಾಟಕದಲ್ಲೂ ಕೂಡ, ಕರ್ನಾಟಕ ಸರ್ಕಾರ ಕೂಡ ಜಿಲ್ಲಾ ಮಟ್ಟದಲ್ಲಿ ತಯಾರು ಮಾಡ್ತಾರೆ. ಅಲ್ಲೂ ಕೂಡ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಇನ್ನು ನಡೀತಾ ಇದೆ, ಸೆಕೆಂಡ್ ಫೇಸ್ ನಡೀತಾ ಇದೆ. ಇನ್ನು ಕಂಪ್ಲೀಟ್ ಆಗಿ ಇದು ಅಪ್ಡೇಟ್ ಆಗ್ಬೇಕು, ಇನ್ನು ಬಿಡುಗಡೆ ಆಗಿಲ್ಲ. ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ 5ನೇ ಒಂದು ಸಮೀಕ್ಷೆಯಲ್ಲಿ ಏನು ನಾವು ಇನ್ಕ್ಲೂಡ್ ಮಾಡಿದ್ವಿ ಅಂಗವೈಕಲ್ಯತೆ ಅಂತ, ಈ 6ನೇ ಸಮೀಕ್ಷೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕ್ವಶನರೀಸ್ಗಳು, ಅಂದ್ರೆ ಕ್ವಾರೀಸ್ಗಳು, ಅದಕ್ಕೆ ಇನ್ಫಾರ್ಮೇಶನ್ಸ್ ಗಳನ್ನ
ಬಿಟ್ಟಿದ್ದಾರೆ, ಹೊರತುಪಡಿಸಿ ಮಾಡ್ತಾ ಇದ್ದಾರೆ 6ನೇ ಸಮೀಕ್ಷೆನ. ಹಂಗಾಗಿ ಇದನ್ನ ಟೀಕೆಗೆ ಗುರಿಪಡಿಸಲಾಗಿದೆ. ಇಲ್ಲಿ ಕೇಂದ್ರ ಸಚಿವಾಲಯ ಏನ್ ಹೇಳುತ್ತೆ, ಯಾಕೆ ಬಿಟ್ಟಿದೀವಿ ಅಂದ್ರೆ ಪ್ರತಿ 3 ವರ್ಷಗಳಿಗೊಮ್ಮೆ ಡೇಟಾ ಸಂಗ್ರಹಿಸೋ ಅಗತ್ಯವಿಲ್ಲ. ಇನ್ನು 3 ಇಂದ 4 ವರ್ಷದಲ್ಲಿ ಇವರು ಡೇಟಾ ಸಂಗ್ರಹ ಮಾಡ್ತಾರೆ, 5ನೇ ವರ್ಷ ಅವರು ರಿಪೋರ್ಟ್ ಬಿಡುಗಡೆ ಮಾಡ್ತಾರೆ. ಅಂದ್ರೆ ಈ ಡಿಸಬಿಲಿಟಿ ತುಂಬಾ ಅಷ್ಟು ಜಾಸ್ತಿ ಇಲ್ಲ. ಅಂದ್ರೆ 3-4 ವರ್ಷದಲ್ಲಿ ತುಂಬಾ ರ್ಯಾಪಿಡ್ ಚೇಂಜಸ್ ಆಗಲ್ಲ. ಬೇರೆ ಒಂದು ಒಂದು ಸಬ್ಜೆಕ್ಟ್ಸ್ ಏನಿದೆ ಇಲ್ಲಿ ಈ ಒಂದು ಕ್ಯಾಟಗರಿಯಲ್ಲಿ ತಗೊಂಡ್ರೆ, ಹಂಗಾಗಿ ಇದನ್ನ ಕೈ ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಅದಕ್ಕೋಸ್ಕರ ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ನೆನಪಿರಬೇಕು, ಇತ್ತೀಚೆಗೆ ಗ್ರೂಪ್ ಬಿ ಎಕ್ಸಾಮ್ ಆಯ್ತು, ಸ್ಪೆಸಿಫಿಕ್ ಪೇಪರ್ ಅಲ್ಲೂ ಕೂಡ ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಅಲ್ವಾ, ಅಲ್ಲಿ ನಿಮಗೆ ಕೇಳಿದೆ, ಏನ್ ಕೇಳಿದೆ ಸರ್, ಅಂಗವೈಕಲ್ಯದ ಬಗ್ಗೆ ಏನೋ ರೈಟ್ ಟು ಫಿಸಿಕಲ್ ವಿತ್ ಡಿಸಬಿಲಿಟಿ ಆಕ್ಟ್ 2016 ಬಂದಿದ್ದ, 19ರಲ್ಲಿ ಬಂದಿದ್ದ, 21ರಲ್ಲಿ ಬಂದಿದ್ದ ಅಂತ ಕೇಳಿದೆ. ಯಾಕೆ ಕೇಳಿದ್ದ? ಸುದ್ದಿಯಲ್ಲಿ ಅದಕ್ಕೆ ಕೇಳಿದ. ಮತ್ತೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರದ್ದು ಕೂಡ ಒಂದು ಕ್ವಶನ್ ಬಂದಿತ್ತು ಅಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ತಿಳ್ಕೊಬೇಕಾಗುತ್ತೆ. ಅಂಗವೈಕಲ್ಯ ಡೇಟಾನ ನೋಡೋದಾದ್ರೆ ಸ್ನೇಹಿತರೆ, ಓಕೆ, ಇಲ್ಲಿ ಏನ್ ನಾನೀಗ ನಿಮ್ಗೆ ತೋರಿಸಿದ್ದೀನಿ, ಇದು ಒಂದೊಂದೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇದ್ರದ್ದು ಏನ್ ರೇಟ್ಸ್ ಆಫ್ ಏನಿದೆ ಪ್ರೀವಿಯಸ್ ಸಮೀಕ್ಷೆಗೂ ಈ ಸಮೀಕ್ಷೆಗೂ 5ರ ರಿಪೋರ್ಟ್ಗೂ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ, ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಡಿಸಬಿಲಿಟಿ ಬಗ್ಗೆ ಸುದ್ದಿ ಎಲ್ಲ ಇರೋದು, ಅದನ್ನ ತಿಳ್ಕೊಂಬೋಣ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರಲ್ಲಿ ಏನಿದೆ ಸ್ನೇಹಿತರೆ, ಈ ಡಿಸಬಿಲಿಟಿ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ 1% ಇದೆ, ನಗರ ಪ್ರದೇಶದಲ್ಲಿ 0.9% ಇದೆ ಅಂತ ಹೇಳುತ್ತೆ. ಬಟ್ ನಮ್ಮ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ ಅಂದ್ರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಏನಿದೆ, 2018ರ ಒಂದು ಅಂದಾಜು ಪ್ರಕಾರ ನೋಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿ 2.3% ಇದೆ, ನಗರದಲ್ಲಿ 2% ಇದೆ ಅಂತ ತೋರಿಸುತ್ತೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ 1%, 0.5 ಅಂತ ತೋರಿಸುತ್ತೆ. ಈ ಅಂಕಿಅಂಶ ಇಂಪಾರ್ಟೆಂಟ್. ಇನ್ನು ನಮ್ಮ ವಿಕಲಾಂಗ ವ್ಯಕ್ತಿಗಳು, ಅಂಗವಿಕಲ ವ್ಯಕ್ತಿಗಳು ದೇಶಾದ್ಯಂತ ನಾವು ನೋಡೋದಾದ್ರೆ, ಓಕೆ, ನಮ್ಮ ಜನಸಂಖ್ಯೆ ಈಗ ಎಷ್ಟು ಕೋಟಿ ಇದೆ ನಮ್ಮ ಜನಸಂಖ್ಯೆ, ಅದರ ಪರ್ಸೆಂಟೇಜ್ ಅಂತ ನೋಡೋದಾದ್ರೆ 2.21% ಅಷ್ಟು ಜನ ಇದ್ದಾರೆ ಅಂತ ಹೇಳುತ್ತೆ. ಓಕೆ, 2011ರ ಜನಗಣತಿ ಪ್ರಕಾರ 2.68 ಕೋಟಿ ಜನ, 2.68 ಕ್ರೋರ್ ಜನರು ಒಂದು ಡಿಸಬಿಲಿಟಿ ಇದೆ ಅಂತ ಹೇಳುತ್ತೆ. ಹಂಗಾಗಿ ಈ ಅಂಶ ಇದೆಯಲ್ಲ, ಎಸ್ಪೆಷಲಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ ಏನಿದೆ ಇದನ್ನೊಂಚೂರು ನೋಡ್ಕೊಂಡ್ಬಿಡಿ. ಓಕೆ, ಹಾಗೆ 2011 ಪ್ರಕಾರ ಏನಿದೆ ಇದನ್ನ ಒಂದ್ಸಲ ನೋಡ್ಕೊಂಡ್ಬಿಡಿ. ಮತ್ತೆ ಇಲ್ಲಿ ಡಿಸಬಿಲಿಟಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ನಾವು ನೋಡೋದಾದ್ರೆ ನಮ್ಮ ರೈಟ್ ಆಫ್ ಫಿಸಿಕಲ್ ವಿತ್ ಡಿಸಬಿಲಿಟಿ ಆಕ್ಟ್ 2016ರಲ್ಲಿ 21 ವರ್ಗಗಳನ್ನ ಗುರುತು ಮಾಡಿದ್ದಾರೆ, ಕ್ಯಾಟಗರೀಸ್ ನ. ಬಟ್ ನಾವು ಇಂಪ್ಲಿಮೆಂಟ್ ಏನ್ ಮಾಡ್ತಾ ಇದೀವಿ 2021ರಿಂದ, ಬೇರೆ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಲಿ ಬೇರೆ ಕಡೆ ಎಲ್ಲ ಬರೀ ಕೇವಲ 8 ವಿಭಾಗಗಳ ಅಂಗವೈಕಲ್ಯ ಮಾತ್ರ ಗುರುತಿಸಿದ್ದಾರೆ. 21 ನಮ್ಮ ಆಕ್ಟ್ ಅಲ್ಲಿ ಇದೆ, ಬಟ್ ಅದನ್ನ ಗುರುತು ಮಾಡಿಲ್ಲ ಇನ್ನು. ಓಕೆ, ಇಂಪ್ಲಿಮೆಂಟ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ್ದಾವ್ದು 8 ಅಂತ: ಬ್ಲೈಂಡ್ನೆಸ್, ಲೋ ವಿಷನ್, ಲೆಪ್ರೋಸಿ, ಕ್ಯೂರ್ಡ್ ಪರ್ಸನ್ಸ್, ಹಿಯರಿಂಗ್ ಇಂಪೇರ್ಮೆಂಟ್, ಲೋಕೋಮೋಟರ್ ಡಿಸಬಿಲಿಟಿ, ಡಾರ್ಫಿಸಮ್, ಇಂಟೆಲೆಕ್ಚುಯಲ್ ಡಿಸಬಿಲಿಟಿ, ಮೆಂಟಲ್ ಇಲ್ನೆಸ್ ಅಂತ ಈ 8 ಕ್ಯಾಟಗರಿ ಮಾತ್ರ 21 ಕ್ಯಾಟಗರಿಯಲ್ಲಿ ಅವನ್ನ ಮಾಡಿರ್ತಕ್ಕಂಥದ್ದು. ನಾನು ಯಾಕೆ ಇಷ್ಟು ಸ್ವಲ್ಪ ಡಿಸಬಿಲಿಟಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುದ್ದಿಯಲ್ಲಿ ಇದೆ ಸ್ನೇಹಿತರೆ, ಇದನ್ನ ಬಿಟ್ಟಿದ್ದಾರೆ. ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 6 ನಡೀತಾ ಇದೆ, ಇನ್ನು ರಿಪೋರ್ಟ್ ಬಂದಿಲ್ಲ. ಹಂಗಾರೆ ಇವಾಗ ರಿಪೋರ್ಟ್ ಇರೋದು ಯಾವುದು? 5ನೇದು. ಸೊ ಹಂಗಾಗಿ ನಾವು 5ನೇ ರಿಪೋರ್ಟ್ ನ ಬಗ್ಗೆ ನೋಡೋಣ. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ತಾ ಹೋಗ್ತಾರೆ. ಅರ್ಥ ಆಗ್ತಿದೆಯಲ್ಲ? ಇವಾಗೂ ಏನ್ ಹೇಳಿದೆ, ದಿಸ್ ಆರ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳೇ. ಯಾರು ಬಿಡುಗಡೆ ಮಾಡ್ತಾರೆ, ಎಷ್ಟೊಂದು ಸ್ವಲ್ಪ ಬರುತ್ತೆ, ಇದು ಎಷ್ಟನೇ ರಿಪೋರ್ಟ್, ಮತ್ತೆ ಈ ಒಂದು ಡಿಸಬಿಲಿಟಿ ಬಗ್ಗೆ ಒಂದಷ್ಟು ಅಂಕಿಅಂಶಗಳು, ಇದು ನಿಮಗೆ ಗೊತ್ತಿರಬೇಕು. ಅರ್ಥ ಆಗಿದೆ ಅನ್ಕೋತೀನಿ. ಇವೆಲ್ಲ ನೀವು KS ಮೇನ್ಸ್ ಗಳಲ್ಲಿ ನೀವೆಲ್ಲ ಅಂಕಿಅಂಶಗಳನ್ನು ತೋರಿಸೋದು, ಈಗ ಬೇರೆ ಒಂದು ಎಸ್ಸೆಗಳಲ್ಲಿ ಎಲ್ಲೆಲ್ಲಿ ಬೇಕು ಅದು ನಿಮ್ಮ ಒಂದು ಐಡಿಯಾ ಮೇಲೆ, ನಿಮ್ಮ ಒಂದು ಇದ್ರ ಮೇಲೆ, ಟ್ಯಾಲೆಂಟ್ ಮೇಲೆ ಹೋಗುತ್ತೆ. ಎಲ್ಲಿ ಯುಟಿಲೈಸ್ ಮಾಡ್ಬೇಕು, ಯಾವ ಪ್ರಶ್ನೆ ಹಾಕ್ಬೇಕು, ಅದನ್ನೆಲ್ಲ ಪಾಯಿಂಟ್ಸ್ ಗಳು. ಓಕೆ, ಫೈನ್ ಸರ್. ಈಗ ಇದರಲ್ಲಿ ಇರತಕ್ಕಂತ ಒಂದಷ್ಟು ಕೀ ಹೈಲೈಟ್ಸ್ ಗಳು ಏನೇನಿದೆ, ಓಕೆ, ನೋಡ್ತಾ ಹೋಗೋಣ. ಫಸ್ಟ್ ನಾನು ಫರ್ಟಿಲಿಟಿ ರೇಟ್ ತಗೋತೀನಿ, ಫಲವತ್ತತೆ ದರ ಅಂತ. ಒಟ್ಟಾರೆ ನಮ್ಮ 4-5ರ ಒಂದು ಫರ್ಟಿಲಿಟಿ ರೇಟ್ ನೋಡಿದ್ರೆ, ಅಂದ್ರೆ ಫಲವತ್ತತೆ ಅಂದ್ರೆ ಈ ಒಂದು ಏನು ಫರ್ಟಿಲೈಸೇಷನ್ ಆಗುತ್ತೆ ಅಂತಂದ್ರೆ ಕೂಡಿಕೆ ಆಗುತ್ತೆ ಮಗುಗೋಸ್ಕರ, ಇವೆಲ್ಲ ನೋಡ್ತಾ ಇದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ. 2.2 ಇತ್ತು, ಈಗ 5ನೇ ಒಂದು ರಿಪೋರ್ಟ್ ಪ್ರಕಾರ 2.0 ಇದೆ. ಇದು ಆಲ್ರೆಡಿ 1 ವರ್ಷ ಹಿಂದೆನೆ ರಿಪೋರ್ಟ್ ಬಂದಿರೋ ಸ್ನೇಹಿತರೆ. ಬಟ್ ನಾನು ಈಗ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಇದನ್ನ ತುಂಬಾ ಎಕ್ಸಾಮ್ ಗಳಲ್ಲಿ ಬರ್ತಾ ಇದೆ, ಎಸ್ಪೆಷಲಿ KPSC ಎಲ್ಲಾ ಎಕ್ಸಾಮ್ ಗಳಲ್ಲೂ ಈ ಒಂದೊಂದು ಪ್ರಶ್ನೆ ಬರ್ತಾ ಇದೆ ಇತ್ತೀಚೆಗೆ. ಹಂಗಾಗಿ ಓಕೆ, ಫೈನ್ ಸರ್. ಭಾರತದಲ್ಲಿ ಕೇವಲ 5 ರಾಜ್ಯಗಳು ಇಲ್ಲಿ ಮಾತ್ರ ನಾವು 2.1 ಫರ್ಟಿಲೇಟ್ ಗಿಂತ ಕಡಿಮೆ ಇವೆ. ಇನ್ ಬೇರೆ ಕಡೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹೇಳ್ಬೋದು. ಅಂದ್ರೆ ಸಾರಿ 2.1 ಗಿಂತ ಹೆಚ್ಚಿದೆ. ಬೇರೆ ಎಲ್ಲದರಲ್ಲೂ ಹೋಲಿಸಿದ್ರೆ 2.0ಗೆ ನಮ್ಮ ಫರ್ಟಿಲಿಟಿ ರೇಟ್ ಆಸ್ ಪರ್ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ ಇದೆ.
ಅದರಲ್ಲಿ ಬಿಹಾರ, ಮೇಘಾಲಯ, ಉತ್ತರ ಪ್ರದೇಶ, ಜಾರ್ಖಂಡ್ ಮತ್ತು ಮಣಿಪುರಲ್ಲಿ ಅತ್ಯಂತ ಹೆಚ್ಚು ನಾವು ಫರ್ಟಿಲಿಟಿ ರೇಟ್ ನ ನೋಡ್ತೀವಿ. ಅಂದ್ರೆ ಈ ಒಂದು ಫಲವತ್ತೆಯ ದರ ನಾವು ಹೆಚ್ಚು ನೋಡ್ತಕ್ಕಂಥ ರಾಜ್ಯಗಳು ಯಾವ್ಯಾವ್ದು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಬಿಹಾರ, ಮೇಘಾಲಯ, ಉತ್ತರ ಪ್ರದೇಶ, ಜಾರ್ಖಂಡ್, ಮಣಿಪುರ. ಫೈನ್ ಸರ್. ಇನ್ನು ಅತ್ಯಧಿಕ ಮತ್ತು ಕಡಿಮೆ ಫಲವತ್ತೆ ದರ ಬಗ್ಗೆ ನೋಡೋದಾದ್ರೆ ಬಿಹಾರ ನಾವು ಅತ್ಯಂತ ಹೆಚ್ಚು ನಂಬರ್ 1 ಸ್ಟೇಟ್ ಅಂತ ಹೇಳೋದಾದ್ರೆ ಬಿಹಾರ, ಮತ್ತು ಮೇಘಾಲಯ ಯೂನಿಯನ್ ಟೆರಿಟರಿ ಅಥವಾ ರಾಜ್ಯಗಳು, ಚಿಕ್ಕ ರಾಜ್ಯಗಳು ಅಂತ ನೋಡಿದ್ರೆ ಅತ್ಯಂತ ಫಲವತ್ತೆ ದರ ಹೊಂದಿರತಕ್ಕಂಥದ್ದು. ಸಿಕ್ಕಿಂ ಮತ್ತೆ ಅಂಡಮಾನ್ ನಿಕೋಬಾರ್ ಅತ್ಯಂತ ಕಡಿಮೆ. ಓಕೆ, ಸಿಕ್ಕಿಂ ಮತ್ತೆ ಅಂಡಮಾನ್ ನಿಕೋಬಾರ್ ಕಡಿಮೆ, ಇಲ್ಲಿ ಬಿಹಾರ ಮತ್ತು ಮೇಘಾಲಯ ತುಂಬಾ ಜಾಸ್ತಿ. ಓಕೆ, ಇನ್ನು ಪ್ರದೇಶವಾರ ಅಂತ ನೋಡಿದ್ರೆ ಅಂದ್ರೆ ಗ್ರಾಮೀಣ ಪ್ರದೇಶ ಮತ್ತೆ ನಗರ ಪ್ರದೇಶ, ರೂರಲ್ ಮತ್ತೆ ಅರ್ಬನ್ ಅಂತ ನೋಡಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತಾ ಬನ್ನಿ 1992 ಇಂದ ನೋಡ್ತಾ ಬಂದ್ರೆ ಈ ಫರ್ಟಿಲಿಟಿ ದರ ಅಂತಕ್ಕಂಥದ್ದು ಇಳಿಕೆ ಆಗ್ತಾನೆ ಬರ್ತದೆ. ಈಗ ಲೇಟೆಸ್ಟ್ 2011-21ರಲ್ಲಿ 2.1 ಇದೆ. ಓಕೆ ಫೈನ್. ಇನ್ನು ಇಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಎಲ್ಲಿದೆ ಸರ್ ಅದು? ಈ ನಗರ ಪ್ರದೇಶಗಳನ್ನು ನೋಡ್ತಾ ಹೋದ್ರೆ 1.6 ಗೆ ಬಂದಿಳಿದಿದೆ ಇವಾಗ. ಅಂದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ. ಇಲ್ಲಿ ನಾನು ಇಸ್ವಿಗಳು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗ್ಬೇಡಿ. ಮೊದಲನೇ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ 2.7 ಇತ್ತು, ಈಗ 1.6 ಇದೆ ಎಲ್ಲಿ ನಗರ ಪ್ರದೇಶದಲ್ಲಿ. ಗ್ರಾಮೀಣ ಪ್ರದೇಶದಲ್ಲಿ 2.1 ಅಂತ ಹೇಳಿ. ಇನ್ನು ಸಮುದಾಯವಾರು ಅಂತ ನೋಡಿದ್ರೆ ಅತ್ಯಂತ ಕಡಿಮೆ ಎಲ್ಲ ಅಂದ್ರೆ ಇದೆ, ಫರ್ಟಿಲಿಟಿ ರೇಟ್ ಇದೆ, ಆದ್ರೆ ಲಾಸ್ಟ್ 5 ವರ್ಷಕ್ಕೂ 4ಕ್ಕೂ 5ಕ್ಕೂ ಹೋಲ್ಸ್ಕೊಂಡ್ರೆ ಮುಸ್ಲಿಂ ಅಲ್ಲಿ ಫಲವತ್ತೆ ದರ ಸ್ವಲ್ಪ ಕುಸಿದಿದೆ ಅಂತ ಹೇಳ್ಬೋದು. 4ಕ್ಕೂ 5ಕ್ಕೂ ಹೋಲಿಸಿದ್ರೆ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಲಿ ನಿಮಗೆ ಇಂಥದ್ ಪ್ರಶ್ನೆ ಕೇಳ್ತಾನೆ. ಯೂಶಲಿ ನಾವ್ ಹೇಳ್ತೀವಿ ಅಲ್ವಾ, ಮುಸ್ಲಿಮರ ಒಂದು ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಸ್, ಆಗ್ತಾ ಇದೆ, ಬಟ್ ನಂಬರ್ಸ್ ಪರ್ಸೆಂಟೇಜ್ ಅಂತ ತಗೊಂಡಾಗ ಈ 5 ವರ್ಷದಲ್ಲಿ ನಾನು ಹೇಳ್ತಾ ಇರೋದು, ಈ ಒಂದು ಲಾಸ್ಟ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಏನ್ ಬಂದಿತ್ತು ಅದಕ್ಕೂ ಮತ್ತು ಇದಕ್ಕೂ ಅಂದ್ರೆ 15, 16ಕ್ಕೂ 19, 20ಕ್ಕೂ ನಾವು ನೋಡಿದ್ರೆ, 20, 21ಕ್ಕೆ ನೋಡಿದ್ರೆ ಸ್ವಲ್ಪ ಕಮ್ಮಿ ಆಗಿದೆ. ಅಂದ್ರೆ ಇದೆ ಪರ್ಸೆಂಟೇಜ್ ಕಂಪೇರ್ ಮಾಡಿದ್ರೆ ಕಮ್ಮಿ ಆಗಿದೆ ಅಂತ. ಓಕೆ, ಅದು ಗೊತ್ತಿರಲಿ. ಇನ್ನು ಅಪ್ರಾಪ್ತ ವಯಸ್ಸಿನ ವಿವಾಹಗಳ ಬಗ್ಗೆ ಅಂಡರ್ ಮ್ಯಾರೇಜ್ ಅಂತ ಹೇಳ್ತೀವಿ. ಅಂಡರ್ ಮ್ಯಾರೇಜ್ ನೋಡೋದಾದ್ರೆ, ಓಕೆ, ಅಪ್ರಾಪ್ತ ವಯಸ್ಸಿನ ಒಂದು ರಾಷ್ಟ್ರೀಯ ಸರಾಸರಿ ನಾವು ನೋಡಿದ್ರೆ ಕಮ್ಮಿ ಆಗಿದೆ ಪ್ರೀವಿಯಸ್ ಹೋಲಿಸ್ಕೊಂಡ್ರೆ. ಅದರಲ್ಲಿ ಎಷ್ಟು ಕಮ್ಮಿ ಆಗಿದೆ ಅಂತ ನಾವು ಪರ್ಸೆಂಟೇಜ್ ನೋಡ್ತಾ ಬಂದ್ರೆ 23.3%. 18 ವರ್ಷ ನಿಮ್ಗೆ ಗೊತ್ತಿದೆ ಕಾನೂನುಬದ್ಧವಾಗಿ ಮಹಿಳೆಯರಿಗೆ ಅಂತ. ಈ 18 ವರ್ಷಕ್ಕಿಂತ ಕಮ್ಮಿ ಮದ್ವೆ ಆಗಿರೋರು ನಾವು ಏನು ಚೈಲ್ಡ್ ಮ್ಯಾರೇಜ್ ಅಂತೆಲ್ಲ ಕರಿತೀವಲ್ವಾ, ಅಡಾಲಸೆಂಟ್ ಚೈಲ್ಡ್ ಮ್ಯಾರೇಜ್ ಅಂತೆಲ್ಲ ಕರಿತಾ ಇರ್ತೀವಿ. ಈ ಒಂದು 23.3% ಏನಿದೆಯಲ್ಲ, ಲಾಸ್ಟ್ 2004 ಸರ್ವೆಗಿಂತ 26.8 ಇತ್ತು, ಈಗ 23, ಅಂದ್ರೆ ಕಮ್ಮಿ ಆಗಿದೆ. ಇನ್ನು ಪುರುಷರಲ್ಲೂ ಕೂಡ ನಾವು ನೋಡೋದಾದ್ರೆ ಅಲ್ಲೂ ಕೂಡ ಏನಾಗಿದೆ ಅಂತ ನೋಡೋದಾದ್ರೆ ಮೊದಲು 20.3% ಇತ್ತು ಲಾಸ್ಟ್ ಸರ್ವೆ. ಈ ಒಂದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ 17.7%, ಅಂದ್ರೆ ಇದು ಕೂಡ ಕಮ್ಮಿ ಆಗಿದೆ. ನಿಮ್ಗೆ ನೋಡಿ ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ ಆಪ್ಷನ್ಸ್ ಗಳಲ್ಲಿ, ಐದರ್ ನಿಮ್ಗೆ ಪರ್ಸೆಂಟೇಜ್ ಅವರು ಕೇಳಬಹುದು ಅಥವಾ ಸುಮ್ಮನೆ ಒಂದೇ ಲೈನ್ ಅಲ್ಲಿ ಪುರುಷರ ಅಪ್ರಾಪ್ತ ವಯಸ್ಸಿನ ವಿವಾಹದ ಅಂಕಿಅಂಶವು ಕಮ್ಮಿ ಆಗಿದೆ ಅಂತ ಕೇಳಬಹುದು. ಮಹಿಳೆಯರಲ್ಲಿ ಈ ಒಂದು ಅಪ್ರಾಪ್ತ ವಯಸ್ಸು ಅಂಡರ್ ಮ್ಯಾರೇಜ್ ಒಂದು ಇದು ಪ್ರೀವಿಯಸ್ ಸರ್ವೆಗಿಂತ ಈಗ ಕಮ್ಮಿ ಆಗಿದೆ ಅಂತ ಕೇಳಬಹುದು. ಎಸ್, ಕಮ್ಮಿ ಆಗಿದೆ ಅಷ್ಟೇ. ಓಕೆ, ಇನ್ನು ಅಪ್ರಾಪ್ತ ವಯಸ್ಸಿನ ವಿವಾಹಗಳ ಅತ್ಯಧಿಕ ದರ ಅಂದ್ರೆ ಈ ಅಪ್ರಾಪ್ತ ವಯಸ್ಸು ಅಂಡರ್ ಮ್ಯಾರೇಜ್ ಮ್ಯಾರೇಜ್ಗಳು ಏನು ನಡೀತವೆ ಅಲ್ಲಿ ಎಲ್ಲಿ ಹೆಚ್ಚು ಜಾಸ್ತಿ ನಡೀತವೆ ಅಂದ್ರೆ ಪಶ್ಚಿಮ ಬಂಗಾಳ, ಬಿಹಾರದಲ್ಲಿ ಹೆಚ್ಚಾಗಿ ನಡೆಯುತ್ತೆ. ಕಮ್ಮಿ ಈ ಒಂದು ಅಂಡರ್ ಮ್ಯಾರೇಜ್ ಅಂದ್ರೆ ಬಿಲೋ 18 ಮ್ಯಾರೇಜ್ ಎಲ್ಲಿ ರಾಜ್ಯದಲ್ಲಿ, ಒಂದ್ಸಲ ಇಂಥದ್ದು ಕೊಡ್ತಾನೆ ಎಕ್ಸಾಮ್ ಅಲ್ಲಿ, ಎಲ್ಲಿ ಕಮ್ಮಿ ನಡೆಯುತ್ತೆ ಅಂದ್ರೆ ಜಮ್ಮು ಕಾಶ್ಮೀರ, ಲಕ್ಷದ್ವೀಪ್, ಲಡಾಖ್, ಹಿಮಾಚಲ ಪ್ರದೇಶ, ಗೋವಾ, ನಾಗಾಲ್ಯಾಂಡ್, ಕೇರಳ, ಪುದುಚೇರಿಗೆ ಮತ್ತು ತಮಿಳುನಾಡಲ್ಲಿ ಅಂಡರ್ ಮ್ಯಾರೇಜ್ ಏನಿದೆ ವಿವಾಹಗಳು, ಮ್ಯಾರೇಜ್ಗಳು ಕಮ್ಮಿ ನಡೆಯುತ್ತೆ. ಇನ್ನು ಅಡೋಲಸೆಂಟ್ ಫರ್ಟಿಲಿಟಿ ರೇಟ್ ಅಂದ್ರೆ ಹದಿಹರೆಯದಲ್ಲಿ ಫಲವತ್ತತೆ ದರ. ಈಗ ನಾವು ಇಲ್ಲಿ ಫಲವತ್ತತೆ ದರ ನೋಡಿದ್ವಿ, ಇಲ್ಲಿ ನಾವು ಹದಿಹರೆಯ ತಗೊಂಡಿಲ್ಲ, ಅಂದ್ರೆ ನಾರ್ಮಲ್ ಆಫ್ಟರ್ ಮ್ಯಾರೇಜ್ ಅಂದ್ರೆ ಹದಿಹರೆಯದ ನಂತರ ಅಂದ್ರೆ 18 ಆಗಿರ್ತಕ್ಕಂಥವ್ರ ಮೇಲೆ ನೋಡಿದ್ವಿ. ಈಗ ಬಿಲೋ 18 ಅಂದ್ರೆ 18, 15 to 19 ಅಥವಾ 18ಗಿಂತ ಕಮ್ಮಿ ಅಂತ ಅನ್ಕೊಳ್ಳಿ. ಅಡೋಲಸೆಂಟ್ ಫರ್ಟಿಲಿಟಿ ರೇಟ್ ನೋಡಿದ್ರೆ 51%ದಿಂದ 43%ಕ್ಕೆ ಇಳಿದಿದೆ. ಅಂದ್ರೆ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5ರ ಪ್ರಕಾರ ಕಮ್ಮಿ ಆಗಿದೆ. ಗ್ರಾಮೀಣ ಭಾರತದಲ್ಲಿ ನಗರ ಭಾರತಕ್ಕಿಂತ 2 ಪಟ್ಟು ಜಾಸ್ತಿ ಇದೆ. ಓಕೆ, ಅಂದ್ರೆ ಇಲ್ಲಿ ನೋಡಿ 25 ಇದ್ರೆ 25 ಅನ್ಕೊಂಡ್ರೆ ಇನ್ನೊಂದು 49, ಆಲ್ಮೋಸ್ಟ್ 50 ಅನ್ಕೊಳ್ಳಿ, 25 ಒಂದು ಅಪ್ರಾಕ್ಸಿಮೇಟ್, ಅಂದ್ರೆ 2 ಪಟ್ಟು ಜಾಸ್ತಿ ಆಯ್ತಲ್ವಾ. ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ 27% ಇದೆ, ನಗರ ಪ್ರದೇಶದಲ್ಲಿ 50% ಇದೆ. ನಗರ ಪ್ರದೇಶದಲ್ಲಿ ಯಾಕಾಗತ್ತೆ, ಗ್ರಾಮೀಣ ಪ್ರದೇಶ ಎದುರುಗೋತಾರೆ ಅಲ್ವಾ, ಅಲ್ಲೊಂದು ಕಟ್ಟುಪಾಡುಗಳು ಇರ್ತವೆ. ನಗರ ಪ್ರದೇಶ ಹಂಗಲ್ಲ, ಫ್ರೀ ಮೊಬೈಲ್ಸ್ ಇದೆ, ಎಲ್ಲ ಇದೆ, ಸೋಷಿಯಲ್ ಮೀಡಿಯಾಗಳಿದೆ. ಸೊ ಹಂಗಾಗಿ ಇಲ್ಲಿ ಇಂಥ ಫರ್ಟಿಲಿಟಿ ರೇಟ್ ಜಾಸ್ತಿ ಇದೆ ನಗರ ಪ್ರದೇಶ. ಫೈನ್ ಸರ್, ಫೈನ್. ಇನ್ನು ಟೀನೇಜ್ ಪ್ರೆಗ್ನೆನ್ಸಿಗಳು ಅಂತ ನಾವು ಕರಿತೀವಿ, ಗರ್ಭಧಾರ, ಹದಿಹರೆಯದ ಗರ್ಭಧಾರ, ಅಡೋಲಸೆಂಟ್. ಇದು ಎಷ್ಟಿದೆ ಅಂದ್ರೆ
ಕಮ್ಮಿ ಆಗಿದೆ. again 7.9% ಇತ್ತು 4ರಲ್ಲಿ, ಈಗ ಐದನೇ ಸರ್ವೆಯಲ್ಲಿ 6.8 ಗೆ ಕಮ್ಮಿ ಆಗಿದೆ. ಇದು ಇನ್ಸ್ಟಿಟ್ಯೂಷನಲ್ ಬರ್ತ್ ಅಂತ ಕರಿತೀವಿ. ಅಂದ್ರೆ ನಾವೆಲ್ಲ ಇವಾಗ ಉತ್ತೇಜನ ಕೊಡ್ತಾ ಇದೀವಿ, ಮನೇಲೆ ಅಡುಗೆ ಮಾಡೋದು ಕಮ್ಮಿ ಮಾಡ್ಬೇಕು, ಯಾಕಂದ್ರೆ ಒಂದಷ್ಟು ತೊಂದರೆಗಳು ಆಗ್ಬೋದು ಆ ಟೈಮಲ್ಲಿ ಅಂತ ಹೇಳಿ ನಾವು ಒಂದು ಅಟ್ಲೀಸ್ಟ್ ನೀವು ಆ ಆ, ಆ, ಏನು ಆಸ್ಪತ್ರೆಗಳು ಅಥವಾ ಕ್ಲಿನಿಕ್ಗಳು ಅಂತ ಏನ್ ಕರಿತೀವಿ ನಾವು, ಹಳ್ಳಿಗಳು ಮತ್ತೆ ಇದ್ರಲ್ಲಾದ್ರೆ ನಮ್ಮ 2ನೇ ಹಂತದ 3ನೇ ಹಂತದ ಒಂದು ಆಸ್ಪತ್ರೆಗಳು ಅಂತ ಏನ್ ಕರಿತೀವಿ, ಇನ್ಸ್ಟಿಟ್ಯೂಷನಲ್ ಬರ್ತ್ ಅಂತ ಕರಿತೀವಿ. ಅಲ್ಲಿ ಜನನಗಳಿದೆಯಲ್ಲ ಅದು ಜಾಸ್ತಿ ಆಗ್ತಾ ಇದೆ. ಇತ್ತೀಚೆಗೆ ಅವೇರ್ನೆಸ್ ಜಾಸ್ತಿ ಆಗಿದೆ. 79%, ಇದೀಗ 89% ಅಷ್ಟು ಹೆರಿಗೆಗಳು ನಾವು ಒಂದು ಹಾಸ್ಪಿಟಲ್ಸ್ ಗಳಲ್ಲಿ ಅಥವಾ ಈ ಒಂದು 2-3ನೇ ಹಂತದ ಆರೋಗ್ಯ ಕೇಂದ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನು ಗ್ರಾಮೀಣ ಪ್ರದೇಶದಲ್ಲಿ 97% ಹೆರಿಗೆಗಳು, ನಗರ ಪ್ರದೇಶಗಳು 94% ಜನನಗಳು ಆಗ್ತಾ ಇದೆ ಅಂತ ಹೇಳ್ಬೋದು. ಪ್ರದೇಶವಾರು ನೋಡಿದ್ರೆ ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚಾಗಿ ಇದ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫೈನ್ ಸರ್. ಇಮ್ಯುನೈಸೇಷನ್ ಲೆವೆಲ್ ನೋಡ್ತೀವಿ, ರೋಗ ನಿರೋಧಕ ಮಟ್ಟ. ಅಂದ್ರೆ ರೋಗ ನಿರೋಧಕ ಇಮ್ಯುನೈಸೇಷನ್ಸ್ ಏನಿದೆ, ಈಗ ರೋಗ ನಿರೋಧಕ ಶಕ್ತಿಗಳ ಹೆಚ್ಚಿಸಕ್ಕೆ ಒಂದಷ್ಟು ವ್ಯಾಕ್ಸಿನ್ಸ್ ಗಳು ಕೊಡೋದಾಗಿರ್ಲಿ, ನಾವು ಚಿಕ್ಕ ಮಕ್ಕಳಿಂದ ಕೊಡ್ಕೊಂಡ್ ಬರ್ತಾರಲ್ಲ, ಅದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಆಗಿದೆಯಾ? ಎಸ್ ಆಗಿದೆ ಸರ್. 62% ಇದ್ದಿದ್ದು ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಇದರಲ್ಲಿ ಈಗ 77% ಬಂದಿದೆ. ಅದು ಕೂಡ ಜಾಸ್ತಿ ಆಗಿದೆ. ಅಪೌಷ್ಟಿಕತೆ, ಮಾಲ್ ನ್ಯೂಟ್ರಿಷನ್ ಎಸ್ಪೆಷಲಿ ನಾವು ಕುಂಠಿತ, ಸ್ಟಂಟಿಂಗ್ ಅಂತ ಕರಿತೀವಿ, ಕ್ಷೀಣಿಸುವಿಕೆ, ಮತ್ತೆ ಕಡಿಮೆ ತೂಕ, ಅಂತ ಕರಿತೀವಲ್ಲ, ಸ್ಟಂಟಿಂಗ್, ವಾಸ್ಟಿಂಗ್ ಹಿಂಗೆಲ್ಲ ಕರಿತೀವಲ್ಲ. ಅಂದ್ರೆ ಅವರ ಎತ್ತರಕ್ಕೆ ತಕ್ಕಂತೆ ತೂಕ, ಅವರ ವಯಸ್ಸಿಗೆ ತಕ್ಕಂತೆ ಅವರ ಒಂದು ತೂಕ, ಇವೆಲ್ಲ ಮ್ಯಾಚ್ ಆಗ್ಬೇಕು. ಇವೆಲ್ಲ ನೋಡಿದ್ರೆ ಸುಧಾರಣೆ ಆಗಿದೆ. ಬಟ್ ಇಲ್ಲಿ ಸ್ಟಂಟಿಂಗ್ ಅಂತ ತಗೊಂಡಾಗ, ನಾವು 5 ವರ್ಷದ ಒಳಗಿನ ಮಕ್ಕಳಲ್ಲಿ ಕುಂಠಿತ ಅಂತ ತಗೊಂಡಾಗ, ಕಳೆದ 4 ವರ್ಷಗಳಿಗೆ ನಾವು ಹೋಲಿಸ್ಕೊಂಡ್ರೆ ಸ್ವಲ್ಪ ಮಟ್ಟ ಕುಸಿದಿದೆ. ಓಕೆ, ಅಂದ್ರೆ 38% ಇಂದ 36ಕ್ಕೆ ಸ್ವಲ್ಪ ಮಟ್ಟ ಕುಸಿದಿದೆ. ಸುಧಾರಣೆ ತೋರಿಸಿದೆ, ಬಟ್ ಸ್ವಲ್ಪ ಮಟ್ಟ ಕುಸಿದಿದೆ. ಅಂದ್ರೆ ತುಂಬಾ ಅಲ್ಲ, ಸ್ವಲ್ಪ ಕುಸಿದಿದೆ. 2019-21ರಲ್ಲಿ ನಗರ ಪ್ರದೇಶದಲ್ಲಿ 30% ಇದೆ, ಮತ್ತೆ ಗ್ರಾಮೀಣ ಪ್ರದೇಶದಲ್ಲಿ 37% ಜನ ಕುಂಠಿತರಿದ್ದಾರೆ, ಸ್ಟಂಟಿಂಗ್ ಅಂತ ಕರಿತೀವಿ. ಓಕೆ, ಇನ್ನು ಒಬೆಸಿಟಿ ಬಗ್ಗೆ ಮಾತಾಡೋದಾದ್ರೆ, ಒಬೆಸಿಟಿ ಬೊಜ್ಜಂತೂ ಭಾರತದಲ್ಲೇ ತುಂಬಾ ಜಾಸ್ತಿನೇ ಇದೆ. ನೋಡಿದ್ರೆ ಈ ಒಂದು ಸರ್ವೆ ಪ್ರಕಾರ ಈ ಸ್ಥೂಲಕಾಯ, ಒಬೆಸಿಟಿ, ಬೊಜ್ಜಂತಕ್ಕಂಥದ್ದೇನಿದೆ ಅದು ಹೆಚ್ಚಾಗಿದೆ, ಅಧಿಕ ತೂಕ ಹೆಚ್ಚಾಗಿದೆ. ಅವ್ರ ವಯಸ್ಸಿಗೆ ಹೋಲಿಸ್ಕೊಂಡ್ರೆ ಅಧಿಕ ತೂಕ ಹೆಚ್ಚಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಮಹಿಳೆಯರಲ್ಲಿ 21% 24% ಹೆಚ್ಚಾಗಿದೆ ಈ ಒಂದು 5th ಸರ್ವೆಲಿ. ಅದೇ ಪುರುಷರಲ್ಲಿ 23% ಜನ ಇದ್ದಾರೆ, ಈ ಮಹಿಳೆಯರಲ್ಲಿ 24% ಜನ ಇದ್ದಾರೆ, ಆಸ್ ಪರ್ ದ ಸರ್ವೆ, ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಪ್ರಕಾರ. ಓಕೆ, ಅಂದ್ರೆ ಹೆಚ್ಚಾಗಿದೆ. ನಿಮ್ಗೆ ಎಕ್ಸಾಮ್ ಅಲ್ಲಿ ಇವೆಲ್ಲ ನೆನ್ಪಿಟ್ಕೊಳಕ್ಕಾಗಲಿ, ಅಟ್ಲೀಸ್ಟ್ ಹೆಚ್ಚಾಗಿದ್ಯೋ ಕಮ್ಮಿ ಆಗಿದೆಯೋ, ಯಾವ ರಾಜ್ಯಗಳು ಇಂಥದ್ದು ನೆನ್ಪಿಟ್ಕೊಳ್ಳಿ. ಪರ್ಸೆಂಟೇಜ್ ಕೇಳಲೇ ಇರ್ಬೋದು, ಬಟ್ ಹೆಚ್ಚಾಗಿದೆಯಾ? ಎಸ್, ಹೆಚ್ಚಾಗಿದೆ. ಒಬೆಸಿಟಿ ಹೆಚ್ಚಾಗಿದೆ. ಓಕೆ, ಸ್ಟಂಟಿಂಗ್, ಕುಂಠಿತ ಆಗಿದೆ, ಸ್ವಲ್ಪ ಕುಂಠಿತ ಆಗಿದೆ, ಸ್ವಲ್ಪ ಮಟ್ಟಿಗೆ ಕುಸಿದಿದೆ. ಓಕೆ, ಸೊ ಇಂಥದ್ದು ಹಿಂಗಾದ್ರೂ ತಿಳ್ಕೊಬೇಕು ನೀವು. ಅರ್ಥ ಆಗ್ತಿದೆಯಲ್ಲ? ಇನ್ನು ಅತಿಸಾರ ಧೈರ್ಯ ಅಂತ ಕರಿತೀವಿ, ಅದು ಕೂಡ ಜಾಸ್ತಿ ಆಗಿದೆ. ಓಕೆ, ಈ ಒಂದು ಸರ್ವೆ 4 ಹೋಲಿಸ್ಕೊಂಡ್ರೆ. ಅನಿಮಿಯಾ, ರಕ್ತಹೀನತೆ, ಎಸ್, ಅವ್ರಿಗೆ ಪೌಷ್ಟಿಕತೆ ಇಲ್ಲ ಅಂತಂದಾಗ ರಕ್ತಹೀನತೆ ಕೂಡ ಆಗುತ್ತೆ. ಅದು ಜಾಸ್ತಿ ಆಗಿದೆಯಾ? ಎಸ್, 5 ವರ್ಷದ ಮಕ್ಕಳ ರಕ್ತಹೀನತೆ ಕೂಡ ಜಾಸ್ತಿ ಆಗಿದೆ. ಮಹಿಳೆಯರಲ್ಲಿ 57% ಇದೆ, ಮೊದಲು 53 ಇತ್ತು, ಈಗ 57 ಇದೆ. ಪುರುಷರಲ್ಲಿ 25%ಗೆ ಹೆಚ್ಚಾಗಿದೆ, ಮೊದಲು 22.7 ಇತ್ತು. ಅದು ಅಂದ್ರೆ ರಕ್ತಹೀನತೆ ಕೂಡ ಜಾಸ್ತಿ ಆಗಿದೆ. ಯಾಕಿದಾಯ್ತು? ಬಿಕಾಸ್ ಆಫ್ ಕೋವಿಡ್ ನಂತರ ಆರೋಗ್ಯ ಕಾಳಜಿಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರೋದ್ರಿಂದ ಈ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಂಗತಿ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಕರಿತೀವಿ. ಮನೆಯಲ್ಲಿ ಜಗಳ, ಗಂಡ ಹೆಂಡರ ಜಗಳ ಅಂತೀವಲ್ಲ, ಅದು ಜಾಸ್ತಿ ಆಗಿದೆ ಸ್ನೇಹಿತರೆ. 5 ರಾಜ್ಯಗಳಲ್ಲಿ ತುಂಬಾ ಹೆಚ್ಚಾಗಿ ನೋಡ್ತೀವಿ. ಎಲ್ಲಿಂದ? ಸಿಕ್ಕಿಂ, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಅಸ್ಸಾಂ ಮತ್ತು ಕರ್ನಾಟಕದಲ್ಲಿ ದಾಂಪತ್ಯ ಹಿಂಸಾಚಾರಗಳು ಜಾಸ್ತಿ ಆಗಿದೆ. ಇನ್ನು ದೇಶದಲ್ಲಿ ಹೋಲಿಸ್ಕೊಂಡ್ರೆ ಎಸ್, ಜಾಸ್ತಿ ಇದೆ. ನಾವು ಫಸ್ಟ್ 5 ಸ್ಟೇಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಮೊದಲು 20.6% ಇತ್ತು, ಈಗ 44.4% ಹೋಗಿದೆ. ಇವೆಲ್ಲ ನಮ್ಗೆ ಹೆಂಗ್ ಸಿಗುತ್ತೆ ಅವ್ರಿಗೆ? ಇವೆಲ್ಲ ಹೆಂಗ್ ಸಿಗುತ್ತೆ ಅಂದ್ರೆ, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ, ಅದೇ ಕೇಸ್ಗಳು ನಿಮ್ಗೆ ಮ್ಯಾಟ್ರಿಮೋನಿ ಕೇಸಸ್ಗಳು ರಿಜಿಸ್ಟರ್ ಆಗ್ತಾನೆ ಇರ್ತವೆ. ಯಾವುದು? ಪೊಲೀಸ್ ಸ್ಟೇಷನ್ಗಳಲ್ಲಿ ಅಥವಾ ನಿಮ್ಗೆ ಕೋರ್ಟ್ಗಳಲ್ಲಿ. ಸೊ ಅಲ್ಲಿಂದ ಅಂಕಿಅಂಶಗಳೆಲ್ಲ ಸಿಕ್ಬಿಡ್ತವೆ ಇವ್ರಿಗೆ. ಎಷ್ಟು ಕೇಸ್ಗಳಿತ್ತು, ಲಾಸ್ಟ್ ಇಯರ್ ಎಷ್ಟಿತ್ತು, ಅದ್ರ ಲಾಸ್ಟ್ ಇಯರ್ ಎಷ್ಟಿದೆ, ಈಗ ಎಷ್ಟಿದೆ ಅಲ್ವಾ? ಬಟ್ ಇಲ್ಲಿ ಏನಾಗುತ್ತೆ ಗೊತ್ತಾ, ನಿಮ್ಗೆ ಗೊತ್ತಿರಬೇಕು, ಇವೆಲ್ಲ ಅವರು ಅನಲೈಸ್ ಮಾಡ್ಬೇಕು. ಕೇಸ್ ಸಾಲ್ವ್ ಆದ್ಮೇಲೆ ಅಂತ ರಿಪೋರ್ಟ್ ತಗೋಬೇಕಾಗತ್ತೆ. ಯಾಕೆಂದ್ರೆ ಈ ಡೊಮೆಸ್ಟಿಕ್ ವೈಲೆನ್ಸ್ ಆಗಿರ್ಬೋದು, ಈ ಮ್ಯಾಟ್ರಿಮೋನಿಯಲ್ ಕೇಸಸ್ ನಂಬಲ್ಲ ಯಾರು ಜಾಸ್ತಿ. ಯಾಕೆ ನಂಬಲ್ಲ? ಬೇಕು ಅಂತಾನೆ ಅದಾಗಿರ್ಬೋದು, ಅಥವಾ ಡೌರಿ ಕೇಸ್ ಆಗಿರ್ಬೋದು, ಇವೆಲ್ಲ ಇದೆಯಲ್ಲ, ಸುಮ್ಮನೆ ಎದುರ್ಸಕ್ಕೋಸ್ಕರನೇ ಹಾಕೋರು ತುಂಬಾ ಜನ ಪರ್ಸೆಂಟೇಜ್ ಇದೆ. ನಮ್ಮ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ ಹೇಳಿ? ಈ ಒಂದು ಡೊಮೆಸ್ಟಿಕ್ ಮತ್ತೆ ಮ್ಯಾಟ್ರಿಮೋನಿಯಲ್, ಎಸ್ಪೆಷಲಿ ಡೌರಿ ಕೇಸ್ ಇರುತ್ತಲ್ಲ, ಇವೆಲ್ಲ 90-95% ಅಷ್ಟು ಅದು ಕೋರ್ಟ್ ಅಲ್ಲಿ ಸಾಬೀತೆ ಆಗಲ್ಲ, ಅಕ್ವಿಟಲ್ ಆಗುತ್ತೆ. ಓಕೆ, ಕನ್ವಿಕ್ಟ್ ಆಗಲ್ಲ, ಅಕ್ವಿಟ್ ಆಗುತ್ತೆ. ಅಂತಂದ್ರೆ ಬಿಡುಗಡೆ ಆಗುತ್ತೆ. ಅಂದ್ರೆ ಹರಾಸ್ಮೆಂಟ್ಗೋಸ್ಕರ ಆಗ್ತಕ್ಕಂಥದ್ದು.
ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ಅಂದ್ರೆ ಇಲ್ಲಿ ಯಾರು ಬೇಕು ಅಂತ ಟ್ರೇಸ್ ಮಾಡ್ತಾರೆ, ನಿಜವಾದ ಒಬ್ಬ ಯಾರು ಅನುಭವಿಸ್ತಿರ್ತಾರ ಅವರು ಬರದೇ ಇಲ್ಲ ಕೋರ್ಟ್ಗಳಿಗೆ, ಕೇಸ್ಗಳಿಗೆ, ಯಾರು ಸುಮ್ನೆ ಇರ್ತಾರೆ ಅಂತವ್ರು ಜಾಸ್ತಿ ಬರ್ತಾರೆ. ಓಕೆ, ಸೊ ಓಕೆ, ದಿಸ್ ಅಂಕಿಅಂಶ ಬಿಟ್ಕೋಣ. ಈಗ ಇಲ್ಲೇನಿದೆ ನೋಡ್ತಾ ಹೋಗೋಣ. ಇನ್ನು ನವಜಾತ ಶಿಶುಗಳ ಮರಣ ಪ್ರಮಾಣ, ನಿಯೋನಾಟಲ್ ಅಂತ ಕರಿತೀವಿ, ಮತ್ತೆ ಶಿಶು ಮರಣ ಪ್ರಮಾಣ ಅಂತ ಕರಿತೀವಿ. ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್, ನಿಯೋ ಮಾರ್ಟಲಿಟಿ ರೇಟ್ ಅಂತ ಕರಿತೀವಿ. ನಿಯೋ ಅಂತಂದ್ರೆ ಇದು ನವಜಾತ ಶಿಶುಗಳ ಮರಣ ಪ್ರಮಾಣ ಪ್ರತಿ 1000ಕ್ಕೆ ಎಷ್ಟಿದೆ, ಎಷ್ಟು ಜನನ ಆಗುತ್ತೆ ಅಂತ. ಜನನ ಆಗ್ಬೇಕಾರೆ ನಿಯೋನಾಟಲ್ ನವಜಾತ ಶಿಶುಗಳು ಅದು ಇಳ್ದಿದೆ 24.9% ಇದೆ ಈಗ. ಅದು ಲಾಸ್ಟ್ ಸರ್ವೆಗೆ ಹೋಲಿಸ್ಕೊಂಡ್ರೆ ಇಳಿದಿದೆ. ಹಂಗೆ ಶಿಶು ಮರಣ ಪ್ರಮಾಣ ಏನಿದೆ, ಇನ್ಫ್ಯಾಂಟ್ ಮಾರ್ಟಲಿಟಿ ರೇಟ್ ಅಂತ, ಅಂದ್ರೆ ಪ್ರತಿ 1000 ಅಂದ್ರೆ ಇದು ಇನ್ಫ್ಯಾಂಟ್ ಅಂತಂದ್ರೆ ಏನೋ ಒಂದು ವರ್ಷ ಅಥವಾ 5 ವರ್ಷಕ್ಕಿಂತ ಕಮ್ಮಿ ಇರ್ತಕ್ಕಂಥ ಮಕ್ಕಳು. ನವಜಾತ ಅಂದ್ರೆ ಅವಾಗ ಹುಟ್ಟತಕ್ಕಂಥ ಮಕ್ಕಳು. ಪ್ರತಿ 1000 ಹೋಲಿಸ್ಕೊಂಡ್ರೆ ಎಷ್ಟು ಜನ ಹುಡ್ತಾರೆ ಅಂತ ನೋಡಿದ್ರೆ 35 ಜನ, ಅಂದ್ರೆ 35% ಅಷ್ಟು ನಾವು ನೋಡಬಹುದು. ಅಷ್ಟು ಇಳಿದಿದೆ. ಅಂದ್ರೆ ಇದು ಇಳಿದಿದೆ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಪರ್ಸೆಂಟೇಜ್ ಜ್ಞಾಪಕ ಇಲ್ಲ ಪರವಾಗಿಲ್ಲ, ಇಳಿದಿದ್ಯಾ ಜಾಸ್ತಿ ಆಗಿದೆ ಇಂಪಾರ್ಟೆಂಟ್. ಎಕ್ಸಾಂಪಲ್ ಅಂತದ್ ಕೇಳ್ತಾನೆ. ಓಕೆ, ಮರಣ ಪ್ರಮಾಣ ಮಾರ್ಟಲಿಟಿ ರೇಟ್ ಕಮ್ಮಿ ಆಗಿದೆಯಾ, ನವಜಾತ ಶಿಶು ಆಗಿರ್ಬೋದು ಅಥವಾ ಶಿಶು ಮರಣ ಪ್ರಮಾಣ ಆಗಿರ್ಬೋದು ಕಮ್ಮಿ ಆಗಿದೆ, ಎಸ್ ಕಮ್ಮಿ ಆಗಿದೆ, ಇಷ್ಟು ಗೊತ್ತಿರಬೇಕು ನಿಮ್ಗೆ. ಮತ್ತೆ ಕಾಂಟ್ರಸೆಪ್ಟಿವ್ ಗರ್ಭ ನಿರೋಧಕ ಯೂಸ್ ಮಾಡ್ತಿರ್ತಕ್ಕಂಥದ್ದು ಕೂಡ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಾಗಿ ಮಹಿಳೆಯರು ಗರ್ಭ ನಿರೋಧಕನ ಯೂಸ್ ಮಾಡ್ತಾ ಇದಾರೆ, ಅದು ಆರಿಸಿಕೊಳ್ತಾ ಇದಾರೆ. ಕಾಂಡೋಮ್ಗಳಾಗಿರ್ಬೋದು, ಕ್ಯಾಪ್ಸೂಲ್ಸ್, ಐಯುಡಿಎಸ್ಗಳು, ಚುಚ್ಚುಮದ್ದುಗಳು, ಈ ತರ ಸಮಕಾಲೀನ ಓಕೆ ಕಾಂಟೆಂಪರರಿ ಕಾಂಟ್ರಸೆಪ್ಟಿವ್ಸ್ ಅಂತ ಕರಿತೀವಿ. ಅಂತದ್ದು ವಿವಾಹಿತ ಮಹಿಳೆಯರಲ್ಲಿ ಈಗ ಯೂಸ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿದೆ. ಪ್ರೀವಿಯಸ್ ಸರ್ವೆ ಹೋಲಿಸ್ಕೊಂಡ್ರೆ 56.5% ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಡಿಯಲ್ಲಿ ನೋಡೋದಾದ್ರೆ ಯೂಸ್ ಮಾಡ್ತಾರೆ. ಮೊದಲು 4 ಅಲ್ಲಿ ನಾವು ನೋಡೋದಾದ್ರೆ 47% ಜನ ಅದು ಯೂಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಬರ್ತೀನಿ ಇನ್ಫ್ಯಾಂಟ್ ಅಂಡ್ ಚೈಲ್ಡ್ ಮಾರ್ಟಾಲಿಟಿ. ನನ್ ಬಗ್ಗೆ ಈಗ ಹೇಳ್ದೆ ಏನಾಗಿದೆ ಸರ್, ಎಸ್ ಅದು ಇಳ್ದಿದೆ ಅಂತ ಹೇಳಿ. ಬಟ್ ಇಳ್ದಿದೆ ಫೈನ್, ಎಲ್ಲಿ ಇದರಲ್ಲಿ ಪ್ರಮುಖವಾಗಿ ಯಾವ ರಾಜ್ಯಗಳು ಅಂತ ಕೂಡ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾನೆ. ಇಲ್ಲಿ ನೋಡಿ, ನವಜಾತ ಶಿಶು ಮರಣ ಪ್ರಮಾಣ ಅಥವಾ 5 ವರ್ಷದೊಳಗಿನ ಮರಣ ಪ್ರಮಾಣ ಅಂತಿದೆ. ಓಕೆ, 1 ವರ್ಷ ಶಿಶು ಮರಣ ಪ್ರಮಾಣ, 5 ವರ್ಷದೊಳಗೆ ಅಂಡರ್ 5 ಮಾರ್ಟಾಲಿಟಿ ರೇಟ್, ನವಜಾತ ಅಂದ್ರೆ ಅವಾಗ ಹುಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೋಡಿದ್ರೆ ಇಳಿಮುಖ ಆಗಿದೆ, ನಾನು ಆಲ್ರೆಡಿ ಹೇಳಿದೆ ಇಳಿಮುಖ ಆಗಿದೆ. ಬಟ್ ಇಲ್ಲಿ ಸಿಕ್ಕಿಂ, ಜಮ್ಮು ಕಾಶ್ಮೀರ, ಗೋವಾ, ಅಸ್ಸಾಂಗಳು ಈ ಮೂರು ಇದ್ರಲ್ಲೂ ಕೂಡ ಓಕೆ, ಈ ಮೂರು ಇದ್ರಲ್ಲೂ ಕೂಡ ಇಳಿಕೆ ಆಗಿರ್ತಕ್ಕಂಥ ರಾಜ್ಯಗಳು, ಉತ್ತಮ ಪ್ರದರ್ಶನ ನೀಡಿರ್ತಕ್ಕಂಥ ರಾಜ್ಯಗಳು. ಇಂಥದ್ದು ಎಕ್ಸಾಮ್ ಅಲ್ಲಿ ಹೇಳ್ತಾರೆ. ಓಕೆ, ಈ ಮಾರ್ಟಾಲಿಟಿ ರೇಟ್ ಅಂದ್ರೆ ಅದು ಇನ್ಫ್ಯಾಂಟ್ ಆಗ್ಲಿ, ನಿಯೋ ಮಾರ್ಟಾಲಿಟಿ ಆಗ್ಲಿ, ಅಥವಾ ಅಂಡರ್ 5 ಮಾರ್ಟಾಲಿಟಿ ರೇಟ್ ಆಗಿರ್ಲಿ, ಏಜ್ ಅಲ್ಲಿ ಇರ್ತಕ್ಕಂಥ ಮಕ್ಕಳಲ್ಲಾಗಿರ್ಲಿ, ಈ ಮೂರಲ್ಲೂ ಕೂಡ ಕಮ್ಮಿ ಆಗಿರ್ತಕ್ಕಂಥ ರಾಜ್ಯಗಳು ಯಾವುದು ಅಂದ್ರೆ ಸಿಕ್ಕಿಂ, ಜಮ್ಮು ಕಾಶ್ಮೀರ, ಗೋವಾ, ಅಸ್ಸಾಂ. ಇನ್ನು ಹೆಚ್ಚಳ ಆಗಿರ್ತಕ್ಕಂಥ ರಾಜ್ಯಗಳು ಇದೆ ಈ ಮೂರಲ್ಲೂ. ತ್ರಿಪುರ, ಅಂಡಮಾನ್, ನಿಕೋಬಾರ್ ದ್ವೀಪ, ಮೇಘಾಲಯ, ಮಣಿಪುರದ ಮಕ್ಕಳ ಮರಣದ ಎಲ್ಲ 3 ವಿಭಾಗಗಳಲ್ಲೂ ಹೆಚ್ಚಳವಾಗಿದೆ. ಓಕೆ, ರಾಜ್ಯಗಳ ಬಗ್ಗೆ ಒಂದ್ಸಲ ಕೇಳ್ತಾನೆ ಎಕ್ಸಾಮ್. ಮೊನ್ನೆ ಕೂಡ ಕೇಳಿದ್ದ ಇದನ್ನ ಗ್ರೂಪ್ ಬಿ ಎಕ್ಸಾಮ್ ಅಲ್ಲಿ. ನೆಕ್ಸ್ಟ್ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ನಿಮಗೆ ಜಿಕೆ ಕೇಳಬೇಕು ಅಂತ ಸ್ಪೆಸಿಫಿಕ್ ಬೇಕಾರೋದು ಕೇಳಬಹುದು. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಎಸ್. ಬಿಹಾರ ನಾವು ನೋಡಿದ್ರೆ ಸ್ನೇಹಿತರೆ, ಬಿಹಾರದಲ್ಲಿ ಈ ಮೂರಲ್ಲೂ ಕೂಡ ಜಾಸ್ತಿ ಇದೆ. ಅಂಡರ್ ಮಾರ್ಟಾಲಿಟಿ ಅಂದ್ರೆ 5 ಮಾರ್ಟಾಲಿಟಿ ರೇಟ್ ಆಗಿರ್ಬೋದು, ನಿಯೋ ಮಾರ್ಟಾಲಿಟಿ ಅಥವಾ ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತ ಏನ್ ಕರಿತೀವಿ, ಮೂರಲ್ಲೂ ಕೂಡ ಈ ಬಿಹಾರ ನಮ್ಮ ಯೂನಿಯನ್ ಟೆರಿಟರಿ ಮತ್ತೆ ಇದು ಬೇರೆ ರಾಜ್ಯಗಳನ್ನ ತಗೊಂಡ್ರೆ ಜಾಸ್ತಿ ಇದೆ. ಕೇರಳದಲ್ಲಿ ಈ ಮಕ್ಕಳ ಸಾವಿನ ಪ್ರಮಾಣದ ವರದಿ ಕಮ್ಮಿ ಇದೆ. ಓಕೆ, ಇದು ಗೊತ್ತಿಲ್ಲ, ವೆರಿ ಇಂಪಾರ್ಟೆಂಟ್. ಇದಿಷ್ಟು ಪ್ರಮುಖವಾಗಿ ನಾನು ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ. ಎಲ್ಲಾನು ಕವರ್ ಮಾಡಿದ್ದೀನಿ. ಇಲ್ಲಿ ನಾವು ಸಂಗಾತಿದ ಬಗ್ಗೆ ಆಗಿರ್ಬೋದು, ಬೊಜ್ಜು, ಕುಂಠಿತ, ಅಪೌಷ್ಟಿಕತೆ ಆಗಿರ್ಬೋದು, ರಕ್ತಹೀನತೆ ಆಗಿರ್ಬೋದು, ಸೊ ಮತ್ತೆ ಗರ್ಭ ನಿರೋಧಕ್ಕೆ ಸಂಬಂಧಪಟ್ಟಂತೆ ಮರಣ ಪ್ರಮಾಣ ಆಗಿರ್ಬೋದು, ಎಲ್ಲ ಇನ್ನು ನೋಡೋದಾದ್ರೆ ತುಂಬಾ ಇದೆ. ಈಗ ಸೆಲ್ಫ್ SDG ಗೋಲ್ಸ್ ಇದೆ. SDG ಗೋಲ್ಸ್ ಗಳನ್ನು ಅಡಿಯಲ್ಲೂ ಕೂಡ ನಾವು ನೋಡ್ಬೋದು. ಸ್ಕೂಲು ಅದು ಇದೆಲ್ಲ ಬರುತ್ತೆ. ಇದರಲ್ಲಿ ಸಿಂಪಲ್ ಆಗಿ ಹೇಳೋದಾದ್ರೆ ಸೆಲ್ಫ್ ಹೆಲ್ಪ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಲ್ಲದರಲ್ಲೂ ಕೂಡ ಈ ಫ್ಯಾಮಿಲಿ ಹೆಲ್ತ್ ಸರ್ವೆ ಇನ್ಕ್ರೀಸ್ ಆಗಿದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ, ರಾಷ್ಟ್ರೀಯ ಆರೋಗ್ಯ ಸಮೀಕ್ಷೆ ಏನಿದೆ ಇದು, ಈ SDG ಗೋಲ್ಸ್ ಎಲ್ಲದನ್ನೂ ಕೂಡ ಕನ್ಸಿಡರ್ ಮಾಡಿದ್ರೆ ಈ ಎಲ್ಲದೂ ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ಈ ತರ ಒಂದಷ್ಟು ಇವೆ. ನಾನು ಮೋಸ್ಟ್ ಇಂಪಾರ್ಟೆಂಟ್ ತಗೊಂಡ್ಬಂದಿನಿ ಎಕ್ಸಾಮ್ ಅಲ್ಲಿ ಬರ್ತಕ್ಕಂಥದ್ದು. ಇಷ್ಟ ಆಗಿದೆ ಅನ್ಕೋತೀನಿ. ಇದು ಅಪ್ಕಮಿಂಗ್ ಈ ಡೇಟಾಸ್ ಗಳಿದೆಯಲ್ಲ, ನೀವು KS ಮೇನ್ಸ್ ಗಳಲ್ಲಿ ಎಸ್ಸೆಗಳು ಬರುತ್ತಿರಲ್ಲ, ಎಲ್ಲಿ ಬೇಕಾದ್ರೂ ಯುಟಿಲೈಸ್ ಮಾಡ್ಕೊಳ್ಳಿ ನೀವು. ಅದು ನಿಮ್ ಟ್ಯಾಲೆಂಟ್ ಬಿಟ್ಟಿರುತ್ತೆ. ಮತ್ತೆ ಇದನ್ನ GK ಗಳಲ್ಲಿ, ಸ್ಪೆಸಿಫಿಕ್ ಪೇಪರ್ ಗಳಲ್ಲಿ ಈ ಕ್ವಶನ್ಸ್ ಗಳು ಬರ್ತಾನೆ ಇರ್ತದೆ. ಅದು KPSC, ಎಸ್ಪೆಷಲಿ KPSC ಮತ್ತು UPSC ಅವರು ಇದನ್ನ ಜಾಸ್ತಿ ಕೇಳ್ತಾರೆ. KPSC ಅಂತ ಪ್ರತಿ ಎಕ್ಸಾಮ್ ಅಲ್ಲಿ ಇತ್ತೀಚೆಗೆ ಲಾಸ್ಟ್ 2-3 ಇಯರ್ಸ್ ಇಂದ ಕೇಳ್ತಾನೆ ಇದ್ದಾನೆ ಸ್ನೇಹಿತರೆ. ಹಂಗಾಗಿ ಒಂದಷ್ಟು ಅಂಕಿಅಂಶಗಳು ತಗೊಂಡ್ಬಂದು ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಇದೆ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.